ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಆಮಲಕ್ಕಿ ಏಕಾದಶಿ, ಇದನ್ನು ನಾವು ನಾಳೆಯ ದಿವಸ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಫೆಬ್ರವರಿ 27ನೇ ತಾರೀಕು ಶುಕ್ರವಾರ ಈ ದಿವಸ ನಾವು ಆಮಲಕ್ಕಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಆಮಲಕ್ಕಿ ಏಕಾದಶಿ ಅಂತ ಯಾಕೆ ಈ ಏಕಾದಶಿಗೆ ಕರೀತಾರೆ ಮತ್ತು ಇದರ ಮಹತ್ವ ಏನು, ಹೇಗೆ ನಾವು ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು, ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತ ನಿಮಗಿವತ್ತು ತಿಳಿಸ್ಕೊಡ್ತಾ ಇದ್ದೀನಂತೆ. ಪ್ರತಿಯೊಂದು ಏಕಾದಶಿಯನ್ನು ನಾವು ಪಾಪಗಳ ಪರಿಹಾರಕ್ಕಾಗಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಹಾಗೆಯೇ ಈ ಒಂದು ಆಮಲಕ್ಕಿ ಏಕಾದಶಿಯು ಸಹ ಪಾಪಗಳ ಪರಿಹಾರವನ್ನು ಮಾಡುತ್ತೆ. ಮತ್ತು ತುಂಬ ವಿಶೇಷವಾದಂಥ ಏಕಾದಶಿ ಅಂತ ಹೇಳಿದೆ. ನಾಳೆ ನೆಲ್ಲಿ ಗಿಡದ ಪೂಜೆ, ಧಾತ್ರಿಯ ಪೂಜೆ ನಾಳೆ ದಿವಸ ತುಂಬ ವಿಶೇಷತೆ. ಶ್ರೀ ವಿಷ್ಣುವಿನ ಮಹಾಲಕ್ಷ್ಮಿಯ ವಾಸವಾಗಿರುವಂಥ ಧಾತ್ರಿ ಗಿಡಕ್ಕೆ ನಾಳೆ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಮಹಾಲಕ್ಷ್ಮಿ ಮತ್ತು ನಾರಾಯಣರು ವಾಸವಾಗಿರ್ತಾರೆ ಅಂತ. ಹಾಗೆಯೇ ಎಲ್ಲ ದೇವತೆಗಳು ಸಹ ಆಮಲಕ್ಕಿ ಗಿಡದಲ್ಲಿ ವಾಸವಾಗಿ ಇರ್ತಾರೆ. ಆಮ್ಲ ಅಂದರೆ ಅಮೃತ ಫಲ ಅಂತ ಹೇಳಿಬಿಟ್ಟು ಕರೀತಾರೆ. ಆರೋಗ್ಯದ ದೃಷ್ಟಿಯಿಂದ, ಚೈತನ್ಯಕ್ಕಾಗಿ, ಕಾಂತಿಗಾಗಿ ಈ ಒಂದು ಗಿಡದ ಕಾಯಿಗಳನ್ನು ಬಳಸಿ ಔಷಧಿಗಳನ್ನು ತಯಾರು ಮಾಡ್ತಾರೆ. ಈ ರೀತಿಯಾಗಿ ತುಂಬ ವಿಶೇಷವಾದಂಥ ಈ ಒಂದು ನೆಲ್ಲಿಕಾಯಿ ಗಿಡ, ಹಾಗೆಯೇ ಧಾತ್ರಿ ಅಂತ ಹೇಳ್ತೀವಿ. ಈ ಗಿಡದ ನೆರಳಿನಲ್ಲಿ ಕುಳಿತು ಜಪ ಮಾಡೋದು, ಧ್ಯಾನ, ಸ್ತೋತ್ರಗಳನ್ನು ಹೇಳೋದು ತುಂಬ ವಿಶೇಷವಾದ ಫಲವನ್ನು ಪಡೀಬೋದು. ಮತ್ತು ಧಾತ್ರಿ ಗಿಡದ ಕೆಳಗೆ ವಿಷ್ಣುವಿನ ಆರಾಧನೆ ತುಂಬ ವಿಶೇಷತೆ. ನಾಳೆಯ ದಿವಸ ನಾಳೆ ನಾವು ಹೇಗೆ ವಿಷ್ಣುವಿನ ಪೂಜೆಯನ್ನು ಮಾಡ್ಕೋಬೇಕು ಅಂದರೆ, ಬೆಳಗ್ಗೆ ಎದ್ಬಿಟ್ಟು ಶುದ್ಧರಾಗಿ ಸ್ನಾನವನ್ನು ಮಾಡಿಕೊಂಡು ಶುದ್ಧ ಬಟ್ಟೆಗಳನ್ನು ಧರಿಸಿ ನಂತರ ವಿಷ್ಣುವಿನ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಲಕ್ಷ್ಮೀ ಸಹಿತ ನಾರಾಯಣನ ಪೂಜೆ ನಾಳೆ ದಿವಸ ಮಾಡಿಕೊಂಡು ವಿಶೇಷವಾಗಿ ನೆಲ್ಲಿಕಾಯಿಯಿಂದ ಆರತಿ ಅಥವಾ ನೆಲ್ಲಿಕಾಯಿಯ ದೀಪಗಳನ್ನು ಹಚ್ಚಿಡೋದು ತುಂಬ ವಿಶೇಷತೆ. ಹಾಗೆ ವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಭಗವಂತ, ನಾನು ಇವತ್ತು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀನಿ. ನಿನ್ನ ಪ್ರೀತಿಗಾಗಿ, ನಿನ್ನ ಅನುಗ್ರಹಕ್ಕಾಗಿ ನೀನೇ ಇದನ್ನು ನನ್ನಲ್ಲಿ ಇದ್ದು ಮಾಡಿಸ್ಬೇಕು ಅಂತ ಹೇಳಿ ಭಗವಂತ ಮತ್ತು ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಏಕಾದಶಿ ವ್ರತವನ್ನು ಮಾಡಬೇಕಾಗುತ್ತೆ. ಇನ್ನು ಈ ಆಮಲಕ್ಕಿ ಏಕಾದಶಿಯ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಕೊನೆಯದಾಗಿ ನಿಮಗೆ ಅರ್ಘ್ಯದ ಮಂತ್ರ ಮತ್ತು ಅರ್ಘ್ಯ ಕೊಡೋದನ್ನು ತಿಳಿಸ್ಕೊಡ್ತೀನಂತೆ. ಈ ಒಂದು ಆಮಲಕ್ಕಿ ಏಕಾದಶಿಯ ಮಹತ್ವವನ್ನು ಮಾಂಧಾತ ರಾಜನಿಗೆ ವಸಿಷ್ಠರು ತಿಳಿಸ್ತಾ ಇದ್ದಾರೆ. ಪದ್ಮಪುರಾಣದ ಪ್ರಕಾರ ಈ ಒಂದು ಏಕಾದಶಿಯ ಮಹತ್ವವನ್ನು ನೋಡೋಣ ಸ್ನೇಹಿತರೆ. ಒಂದು ರಾಜ್ಯದಲ್ಲಿ ಒಬ್ಬ ರಾಜ ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಎಲ್ಲರೂ ಸುಖವಾಗಿ ಇರ್ತಾರೆ ಅವನ ರಾಜ್ಯದಲ್ಲಿ. ಮತ್ತು ಎಲ್ಲ ಪ್ರಜೆಗಳೂ ಸಹ ವಿಷ್ಣು ಭಕ್ತರಾಗಿರ್ತಾರೆ. ಎಲ್ಲ ಪ್ರಜೆಗಳೊಟ್ಟಿಗೆ ಈ ಆಮಲಕ್ಕಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಿದ್ದಂತೆ ರಾಜ. ಆ ದಿವಸ ನದಿ ಸ್ನಾನವನ್ನು ಮಾಡಿ ಜಪವನ್ನು ಮಾಡಿಕೊಂಡು ನೆಲ್ಲಿ ಗಿಡದ ಕೆಳಗಡೆ ಕಳಶವನ್ನು ಸ್ಥಾಪನೆಯನ್ನು ಮಾಡಿ ಭಗವಂತನನ್ನು ಆರಾಧಿಸ್ತಾನೆ, ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾನೆ. ನೆಲ್ಲಿ ಮರದಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರು ನೆಲೆಸಿರ್ತಾರೆ. ಅಲ್ಲಿ ರಾಜ ಕಳಶ ಸ್ಥಾಪನೆಯನ್ನು ಮಾಡಿ ದಾಮೋದರ ಮತ್ತು ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ತಾನೆ. ಅಲ್ಲಿ ಅವತ್ತು ಜಾಗರಣೆಯನ್ನು ಸಹ ಆಚರಣೆಯನ್ನು ಮಾಡ್ತಾನೆ. ಅಲ್ಲಿಗೆ ಒಬ್ಬ ಬೇಡ ಬರ್ತಾನೆ. ಬಂದುಬಿಟ್ಟು ಅವತ್ತಿನ ದಿವಸ ರಾಜ ಮಾಡಿರ್ತಕ್ಕಂಥ ಪೂಜೆಯನ್ನು ಆಶ್ಚರ್ಯವಾಗಿ ನೋಡ್ತಾ ನಿಂತ್ಕೊತಾನೆ. ಕಳಶವನ್ನು ನೋಡ್ತಾನೆ, ದೀಪಗಳು ಹಚ್ಚಿಟ್ಟಿರೋದನ್ನು ನೋಡ್ತಾನೆ, ನೆಲ್ಲಿ ಮರ ಎಲ್ಲವನ್ನು ಆ ಬೇಡ ನೋಡ್ತಾ ನಿಂತ್ಕೊತಾನೆ ಪೂಜೆಯನ್ನು. ರಾತ್ರಿ ಇಡೀ ಪೂಜೆ ನಡೀತಾ ಇರುತ್ತೆ. ಅವನು ಜಾಗರಣೆಯನ್ನು ಮಾಡ್ತಾನೆ, ಬೇಡ ಸಹ. ಬೆಳಿಗ್ಗೆ ಅವರು ಜಾಗರಣೆಯನ್ನೆಲ್ಲ ಮುಗಿಸಿ ತಮ್ಮ ತಮ್ಮ ಮನೆಗೆ ಹೊರಟು ಹೋಗ್ತಾರೆ. ಆ ಬೇಡ ಕೂಡ ಅವತ್ತಿನ ದಿನ ಪೂಜೆಯನ್ನು ನೋಡಿಬಿಟ್ಟು ಜಾಗರಣೆಯನ್ನು ಮಾಡಿ ಅವನು ಸಹ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ಬೇಡರವ ಮಾಡಿದಂತಹ ಏಕಾದಶಿಯ ಫಲವಾಗಿ ಮತ್ತು ಭಗವಂತನ ಪೂಜೆಯನ್ನು ನೋಡಿ ಜಾಗರಣೆಯನ್ನು ಮಾಡಿದಂಥ ಪುಣ್ಯದ ಫಲದಿಂದ ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟುತ್ತಾನೆ ಬೇಡ. ರಾಜನಾಗಿ ಹುಟ್ಟಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಹೀಗೆ ಒಂದು ದಿನ ಬೇಟೆಯನ್ನು ಆಡಿಕೊಂಡು ಮತ್ತು ಸುಸ್ತಾಗ್ಬಿಟ್ಟು ನೀರು ಕುಡಿದು ಮಲಗಿಬಿಡ್ತಾನೆ ಒಂದು ಗಿಡದ ನೆರಳಿನಲ್ಲಿ. ಹಾಗೆ ಅವನು ಮಲಗಿದ್ದಾಗ ಅಲ್ಲಿಗೆ ದುಷ್ಟರು ಬರ್ತಾರೆ.
ಬಂದ್ಬಿಟ್ಟು ಅವನ ಮೇಲಿದ್ದಂತಹ ದ್ವೇಷದಿಂದ ಅವನನ್ನು ಕೊಂದು ಬಿಡಬೇಕು ಅಂತ ಹೇಳಿ ಸಂಚನ್ನು ಮಾಡ್ತಾರೆ. ಅವರ ಹತ್ರ ಇರುವಂತಹ ಆಯುಧಗಳನ್ನು ತಗೊಂಡು ಅವನ ಮೇಲೆ ಹೊಡಿಲಿಕ್ಕೆ ಅಂತ ಹೋಗ್ತಾರೆ. ಏನು ಮಾಡಿದರೂ ಸಹ ಅವನಿಗೆ ಹೊಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ದುಷ್ಟರಿಗೆ. ಯಾಕೆ ಅವನಿಗೆ ರಾಜನಿಗೆ ಹೊಡಿಲಿಕ್ಕೆ ಆಗೋದಿಲ್ಲ ಅಂತಂದರೆ ಅವನಲ್ಲಿ ಒಬ್ಬ ಚಕ್ರ ಹಿಡಿದಂತಹ ದೇವತೆ ಇರ್ತಾಳೆ. ಆ ಚಕ್ರ ಹಿಡಿದಂತಹ ದೇವತೆ ರಾಜನಿಂದ ಹೊರಗೆ ಬಂದ್ಬಿಟ್ಟು ಆ ಎಲ್ಲ ದುಷ್ಟರನ್ನು ಕೊಂದು ಹಾಕಿಬಿಡ್ತಾಳೆ. ನಂತರ ರಾಜನಿಗೆ ಎಚ್ಚರ ಆಗುತ್ತೆ. ಯಾರು ಈಕೆ ಅಂತ ಆಶ್ಚರ್ಯವಾಗಿ ರಾಜ ನೋಡ್ತಾನೆ. ಆಕೆನೇ ಏಕಾದಶಿಗೆ ದೇವತೆ, ದುರ್ಗಾದೇವಿ ಅಂತ ಹೇಳ್ಬೋದು. ಯಾರು ಭಕ್ತಿ ಶ್ರದ್ಧೆಗಳಿಂದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೋ ಅವರನ್ನು ಈ ದೇವತೆ ರಕ್ಷಣೆಯನ್ನು ಮಾಡ್ತಾಳೆ ಅಂತ ಹೇಳಿಬಿಟ್ಟು ನಾವು ಈ ಕಥೆಯಿಂದ ತಿಳಿತೀವಿ ಸ್ನೇಹಿತರೆ. ಹಾಗಾಗಿ ನಾಳೆ ದಿವಸ ಆಮಲಕ್ಕಿ ಏಕಾದಶಿ ಇದೆ. ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ, ಉಪವಾಸವನ್ನು ಮಾಡಿರಿ. ಮತ್ತು ವಿಶೇಷವಾಗಿ ನೆಲ್ಲಿ ಮರದ ಪೂಜೆ ತುಂಬ ವಿಶೇಷತೆ. ಸಾಧ್ಯವಾದರೆ ಮಾಡಿಕೊಳ್ಳ್ರಿ. ಆಗಿಲ್ಲ ಅಂತಂದರೆ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಮನೆಯಲ್ಲಿನೇ ನೆಲ್ಲಿಕಾಯನ್ನು ತಂದುಬಿಟ್ಟು 2 ನೆಲ್ಲಿಕಾಯಿಯ ಆರತಿಯನ್ನು ಮಾಡೋದು, ಅಥವಾ ನೆಲ್ಲಿಕಾಯಿಯನ್ನು ಅದರ ಮೇಲೆ ತುಪ್ಪದ ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚಿ ದೇವರಿಗೆ ಸಮರ್ಪಣೆಯನ್ನು ಮಾಡೋದು, ಒಂದು ತಟ್ಟೆಯಲ್ಲಿ ನೆಲ್ಲಿಕಾಯನ್ನು ಇಟ್ಟು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದು, ನೈವೇದ್ಯ ಮಾಡೋದು. ಈ ರೀತಿ ಮಾಡೋದ್ರಿಂದ ಭಗವಂತ ಲಕ್ಷ್ಮೀದೇವಿ ಪ್ರೀತಳಾಗಿ ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ನಾಳೆ ಶುಕ್ರವಾರ ಆಗಿದೆ, ಆಮಲಕ್ಕಿ ಏಕಾದಶಿ ಇದೆ. ತುಂಬ ವಿಶೇಷತೆ. ಮಹಾಲಕ್ಷ್ಮೀ ದೇವಿ ವಾಸವಾಗಿರ್ತಾಳೆ ಅಂತ ಹೇಳ್ತೀವಿ ನೆಲ್ಲಿಕಾಯಿ ಗಿಡದಲ್ಲಿ. ಹಾಗಾಗಿ ತುಂಬ ಅಂದರೆ ತುಂಬ ವಿಶೇಷತೆ. ಲಕ್ಷ್ಮೀ ದೇವಿಯ ಪೂಜೆ ಮತ್ತು ನೆಲ್ಲಿಕಾಯಿ ಆರತಿ, ವಿಷ್ಣುವಿಗೂ ಸಹ ಆರತಿ, ಲಕ್ಷ್ಮೀ ದೇವಿಗೂ ಸಹ ಆರತಿಯನ್ನು ಮಾಡಿರಿ. ನೆಲ್ಲಿಕಾಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿರಿ. ಇದರಿಂದ ತುಂಬ ವಿಶೇಷವಾದಂಥ ಫಲವನ್ನು ನೀವು ಪಡಿತೀರಾ. ನಂತರ ನಾಳೆ ದಿವಸ ವಿಶೇಷವಾಗಿ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಅಂದರೆ ಕೈಯಲ್ಲಿ ಒಂದು ಹೂವನ್ನು ಹಿಡ್ಕೊಂಡು, ಅಡಿಕೆಯನ್ನು ಇಟ್ಕೊಂಡು, ಸಾಧ್ಯವಾದರೆ ಒಂದು ನಾಣ್ಯವನ್ನು ಸಹ ಹಿಡ್ಕೊಂಡು ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಮಂತ್ರವನ್ನು ನಾನು ಹೇಳ್ತಾ ಹೋಗ್ತೀನಿ, ಅದನ್ನು ಕೇಳಿಸ್ಕೊಂಡು ನೀವು ಅರ್ಘ್ಯ ಬಿಟ್ಟರೆ ಸಾಕಾಗುತ್ತೆ. ಅರ್ಘ್ಯ ಮಂತ್ರ ಹೀಗಿದೆ: ಧಾತ್ರಿ ಧಾತೃ ಸಮುದ್ಭೂತೆ ಸರ್ವಪಾತಕ ನಾಶಿನಿ ಆಮಲಕಿ ನಮಸ್ತುಭ್ಯಂ ಗೃಹಾಣಾರ್ಘ್ಯೋದಕಂ ಮಮ ಅಂತ ಹೇಳಿಬಿಟ್ಟು ಅರ್ಘ್ಯವನ್ನು ಒಂದು ಪಾತ್ರೆಗೆ ಬಿಡಬೇಕು, ನೀರನ್ನು ಬಿಡಬೇಕು, ಕೈಯಲ್ಲಿ ಹಾಕ್ಕೊಂಡು ನೀರನ್ನು ಬಿಡಬೇಕು. ಈಗ ಇನ್ನೊಮ್ಮೆ ಹೇಳ್ತೀನಿ, ಮಂತ್ರ ನೋಡ್ಕೊಳ್ರಿ. ಧಾತ್ರಿ ಧಾತೃ ಸಮುದ್ಭೂತೆ ಸರ್ವಪಾತಕ ನಾಶಿನಿ ಆಮಲಕಿ ನಮಸ್ತುಭ್ಯಂ ಗೃಹಾಣಾರ್ಘ್ಯೋದಕಂ ಮಮ ಅಂತ ಹೇಳಿಬಿಟ್ಟು ಅರ್ಘ್ಯವನ್ನು ಬಿಡಬೇಕು. ನಂತರ ಅರ್ಘ್ಯ ಎಲ್ಲ ಕೊಟ್ಟಾದಮೇಲೆ ಕೊನೆಯದಾಗಿ ಅರ್ಘ್ಯವನ್ನು ಕೊಡ್ರಿ. ಪೂಜೆ ಆರತಿ ಎಲ್ಲ ಮುಗಿಸ್ಕೊಂಡು ಅರ್ಘ್ಯವನ್ನು ಕೊಡ್ರಿ. ನಂತರ ಅರ್ಘ್ಯವನ್ನು ಕೊಟ್ಟ ಮೇಲೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಧಾತ್ರಿ ಬ್ರಹ್ಮಸ್ವರೂಪಾಸಿ ತ್ವಂತು ರಾಮೇಣ ಪೂಜಿತ ಪ್ರದಕ್ಷಿಣ ವಿಧಾನೇನ ಸರ್ವಪಾಪ ಹರಾಭವ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಧಾತ್ರಿ ದೇವಿಯೇ, ಬ್ರಹ್ಮನಿಂದ ಮೊದಲು ಹುಟ್ಟಿದವಳು ನೀನು, ಅಂದರೆ ಈ ಒಂದು ವೃಕ್ಷ ಮೊದಲಿಗೆ ಹುಟ್ಟಿದಂಥ ವೃಕ್ಷವಂತೆ, ಹಾಗೆ ಅಂತ ಹೇಳಬೇಕು. ಎಲ್ಲ ಪಾಪಗಳನ್ನು ಪರಿಹರಿಸುವವಳು ನೀನು, ನನ್ನ ಪಾಪಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಲಕ್ಷ್ಮಿ ಹಾಗೂ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ನಾನು ನಿಮಗೆ ಅರ್ಘ್ಯವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಅರ್ಘ್ಯವನ್ನು ಕೊಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಇದಿಷ್ಟು ಆಮಲಕ್ಕಿ ಏಕಾದಶಿಯ ಮಹತ್ವ. ಎಲ್ಲರೂ ತಪ್ಪದೆ ನಾಳೆ ದಿವಸ ಶುಕ್ರವಾರ ಆಗಿದೆ, ಆಮಲಕ್ಕಿ ಏಕಾದಶಿ ಆಗಿದೆ, ಎಲ್ಲರೂ ಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ. ಲಕ್ಷ್ಮೀ ನಾರಾಯಣರ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.